ಗಾಯ್ಸ್, ಒಂದು ಸಿಂಪಲ್ ಕ್ವಶನ್ ಕೇಳ್ತೀನಿ. ನಿಮಗಾಗಲಿ, ನಿಮ್ಮ ಅಪ್ಪ ಅಮ್ಮಂಗಾಗಲಿ ಅಥವಾ ನನಗಾಗಲಿ ಗೋಲ್ಡ್ ಅಂದರೆ ತುಂಬ ಇಷ್ಟ. ಯಾಕೆ ಯಾಕೆ ಅಂತ ಕೇಳಿದ್ರೆ ನಿಮ್ಮ ಆನ್ಸರ್ ಏನು? ಯಾಕೆ ಅಂದರೆ ಈ ಗೋಲ್ಡು ತುಂಬ ಸೆಕ್ಯೂರಿಟಿ ಕೊಡುತ್ತೆ, ಫ್ಯೂಚರ್ ವ್ಯಾಲ್ಯೂ ಇದೆ, ಒಂದು ಇನ್ವೆಸ್ಟ್ಮೆಂಟ್ ಅಂತ ಎಲ್ಲ ಆನ್ಸರ್ ಕೊಡ್ಬೋದು. ಬಟ್ ನಮಗೆ ನಿಮಗೆ ಮಾತ್ರ ಅಲ್ಲ, ಕಂಟ್ರೀಸ್ಗೆ ಗೋಲ್ಡ್ ತುಂಬ ಇಷ್ಟ ಆಗ್ತಾಯಿದೆ. ಕಂಟ್ರೀಸ್ಗಳೇ ಗೋಲ್ಡ್ ಹೋಲ್ಡ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಇಂಡಿಯಾ, ಚೈನಾ, ರಷ್ಯಾ, ಟರ್ಕಿ ಈ ಥರ ದೊಡ್ಡ ದೊಡ್ಡ ದೇಶಗಳು ಅಲ್ಲದೆ ಚಿಕ್ಕ ಚಿಕ್ಕ ಕಂಟ್ರೀಸ್ ಕೂಡ ಗೋಲ್ಡ್ ಮೇಲೆ ತುಂಬ ಆಸಕ್ತಿ ತೋರಿಸ್ತಿದ್ದಾರೆ. ಯಾಕೆ? ಇವಾಗ ನೋಡಿದ್ರೆ ಇಡೀ ಪ್ರಪಂಚನೇ ಡಿಜಿಟಲ್ ಕರೆನ್ಸಿ ಕಡೆ ಹೊರಟಿದೆ. ಈ UPI ಅಂತೆ, ಕ್ರಿಪ್ಟೋ ಅಂತೆ, AI ಮತ್ತೊಂದು ಮೊದಲೊಂದು ಅಂತ. ಬಟ್ ಈ ಟೈಮಲ್ಲಿ ಗೋಲ್ಡ್ ಒಂದು ಫಿಸಿಕಲ್, ಅದಕ್ಕೇನಕ್ಕೆ ಇಷ್ಟೊಂದು ವ್ಯಾಲ್ಯೂ ಆಗ್ತಾಯಿದೆ? ಇವಾಗ ಗೋಲ್ಡ್ಗೆ ಇಷ್ಟೊಂದು ಪ್ರೈಸು ಇನ್ಕ್ರೀಸ್ ಆಗ್ತಾಯಿದೆ. ಈ ಕ್ವಶನ್ಗೆ ಆನ್ಸರ್ ಈ ಕಥೆಯಲ್ಲಿ ತಿಳ್ಕೊಳ್ಳೋಣ. ಎಲ್ಲರಿಗೂ ಕತೆ ಕಾರ್ನರ್ ಚಾನಲ್ಗೆ ಸ್ವಾಗತ. ಗೈಸ್, ನಮಗೆ ನಿಮಗೆ ಗೊತ್ತಿರೋದೇನು, ಗೋಲ್ಡ್ ಅಂದರೆ ಒಂದು ಆರ್ನಮೆಂಟು, ಒಂದು ಒಡವೆ ಥರ ನೋಡ್ತೀವಿ. ಬಟ್ ಇಟ್ಸ್ ರಾಂಗ್. ಗೋಲ್ಡ್ ಅಂದರೆ ಬರೀ ಒಡವೆ ಅಲ್ಲ, ಒಂದು ಆರ್ನಮೆಂಟ್ ಅಲ್ಲ. ಗೋಲ್ಡ್ ಅನ್ನೋದು ಒಂದು ಅಲ್ಟಿಮೇಟ್ ಬ್ಯಾಕಪ್. ಮನಿ ಕೊಲ್ಯಾಪ್ಸ್ ಆದರೂ, ಬ್ಯಾಂಕ್ ಫೇಲ್ ಆದರೂ, ಕರೆನ್ಸಿ ವ್ಯಾಲ್ಯೂ ಡ್ರಾಪ್ ಆದರೂ, ಬಟ್ ಗೋಲ್ಡ್ ತನ್ನ ವ್ಯಾಲ್ಯೂನ ಯಾವತ್ತೂ ಅಷ್ಟೇ ಮೇಂಟೈನ್ ಮಾಡುತ್ತೆ. ಹಿಸ್ಟ್ರಿ ನೋಡೋದಾದರೆ, ರೋಮನ್ ಎಂಪೈರ್ ಕೊಲ್ಯಾಪ್ಸ್ ಆದರೂ ಗೋಲ್ಡ್ ತನ್ನ ವ್ಯಾಲ್ಯೂ ಇಟ್ಕೊಂಡಿದೆ. ಡಾಲರ್ ಕ್ರೈಸಿಸ್ ಆದರೂ ಕೂಡ ಗೋಲ್ಡ್ ತನ್ನ ವ್ಯಾಲ್ಯೂ ಇಟ್ಕೊಂಡಿದೆ. ವರ್ಲ್ಡ್ ವಾರ್ಸ್ ಆದರೂ ಕೂಡ ಗೋಲ್ಡ್ ವ್ಯಾಲ್ಯೂ ಸ್ಟಿಲ್ ರಿಮೈನ್ಸ್ ದ ಸೇಮ್ ಆ್ಯಂಡ್ ಇಟ್ಸ್ ಇನ್ಕ್ರೀಸಿಂಗ್. ಅದಕ್ಕೇ ಗೌರ್ಮೆಂಟು ಈ ಗೋಲ್ಡ್ನ ಒಂದು ಇನ್ಶೂರೆನ್ಸ್ ಥರ ನೋಡ್ತಾರೆ. ಬಟ್ ವೈ ನೌ? ಸಡನ್ನಾಗಿ ಯಾಕೆ ಇದು ಸಡನ್ನಾಗಿ ಒಂದೇ ಸತಿ ಗೋಲ್ಡ್ ಬೈ ಮಾಡಿಬಿಡೋಣ, ಗೋಲ್ಡ್ ಹೋಲ್ಡ್ ಮಾಡೋಣ ಅನ್ನೋ ಡಿಸಿಷನ್ ಅಲ್ಲ. ಬಟ್ ಇದು ನಿಧಾನವಾದ ಒಂದು ಭಯ ಆ್ಯಂಡ್ ನಿಧಾನವಾದ ರಿಯಲೈಸೇಷನ್, ಸ್ಲೋ ಆಗಿರೋ ಪ್ರಿಪ್ರೇಷನ್. ಸೊ ವರ್ಲ್ಡ್ ಇಷ್ಟು ದಿನ ಹೇಗೆ ಒಂದು ಅಸಂಪ್ಷನಲ್ಲಿ ನಡೀತಾ ಇದೆ ಅಂದರೆ, ಡಾಲರ್ ಆಲ್ವೇಸ್ ಸೇಫ್, ಬ್ಯಾಂಕಲ್ಲಿ ಫುಲ್ ಸಪೋರ್ಟ್ ಸಿಗುತ್ತೆ ಆ್ಯಂಡ್ ಗ್ಲೋಬಲ್ ರೂಲ್ಸ್ ಫೇರ್ ಆಗಿರುತ್ತೆ ಅಂತ. ಬಟ್ ಇದು 2022 ಕ್ರ್ಯಾಕ್ ಆಯಿತು. ಇದು ಯಾವಾಗ ಅಂದರೆ, ರಷ್ಯಾ ಉಕ್ರೇನ್ ವಾರ್ ಸ್ಟಾರ್ಟ್ ಆದಾಗ ಅಮೇರಿಕಾ ಒಂದು ಡೇಂಜರಸ್ ಸಿಚುಯೇಷನ್ನ ಕ್ರಿಯೇಟ್ ಮಾಡುತ್ತೆ. ಅದೇನಪ್ಪ ಅಂದರೆ, ರಷ್ಯನ್ ಸೆಂಟ್ರಲ್ ಬ್ಯಾಂಕಿಂದ $300 ಮಿಲಿಯನ್ ಫ್ರೀಸ್ ಮಾಡ್ತಾರೆ. ಯಾಕೆ ಅಂದರೆ ಆ ದುಡ್ಡಿಂದ ವಾರ್ಗೆ ಏನಾದರೂ ಸಪೋರ್ಟ್ ಬೇಕಾದರೆ ಅದನ್ನು ಮಾಡ್ಕೋಬಾರ್ದು ರಷ್ಯಾದವರು ಅಂತ. ಇಮ್ಯಾಜಿನ್, ಯಾವುದೋ ಒಬ್ಬನ ಅಕೌಂಟು, ನಮ್ಮದು ನಿಮ್ಮದು ಒಂದು ಅಕೌಂಟ್ ಫ್ರೀಸ್ ಮಾಡಿಲ್ಲ, ಇಡೀ ಕಂಟ್ರೀಸ್ ಅಕೌಂಟ್. ಇಮ್ಯಾಜಿನ್ ಹೌ ಬಿಗ್ ದಿಸ್ ಇಸ್. ಸೊ ಇದನ್ನು ಬೇರೆ ಬೇರೆ ದೇಶಗಳು ಯೋಚನೆ ಮಾಡಿದ್ವು, ಇಂಡಿಯಾ, ಚೈನಾ, ಮಿಡಲ್ ಈಸ್ಟ್, ಆಫ್ರಿಕಾ ಎಲ್ಲ. ಸೊ ಇವತ್ತು ರಷ್ಯಾ, ನಾಳೆ ಯಾರು? ನಾಳೆ ನಮ್ಮ ಕಂಟ್ರಿನೂ ಆಗ್ಬೋದು, ಅವ್ರ ಕಂಟ್ರಿನೂ ಆಗ್ಬೋದು. ಸೊ ಆವಾಗ ಗೌರ್ಮೆಂಟ್ಗಳು ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದ್ವು, ಮನಿ ಇವಾಗ ಕಂಪ್ಲೀಟ್ ಡಿಜಿಟಲೈಸ್ ಆಗಿದೆ, ಬಟ್ ಕಂಪ್ಲೀಟ್ ಕಂಟ್ರೋಲ್ ಅದದೇ ಗೌರ್ಮೆಂಟ್ಗಿಲ್ಲ. ಸೊ ಈ ಟೈಮಲ್ಲಿ ಗೋಲ್ಡಿನ ವ್ಯಾಲ್ಯೂ ಮತ್ತೆ ಇಂಪಾರ್ಟೆನ್ಸ್ ಆಗುತ್ತೆ. ಬಿಕಾಸ್ ಗೋಲ್ಡು ಸ್ಯಾಂಕ್ಷನ್ ಆಗಲ್ಲ, ಯಾರೂ ಫ್ರೀಸ್ ಮಾಡೋಕ್ಕಾಗಲ್ಲ, ಎಲ್ಲೋ ಒಂದು ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಬ್ಲಾಕ್ ಆಗಲ್ಲ. ನಾನಿವಾಗ ಏನು ಹೇಳ್ತಾ ಇದ್ದೀನಿ, ಈ ಡಾಲರ್ ಫಿಯರ್ ಅನ್ನೋದು ಏನು ಹೇಳ್ತಿದ್ದೀನಿ, ಇದು ಯಾವುದೋ ಒಂದು ಥಿಯರಿ ಅಲ್ಲ, ಮುಂದೆ ಹೆಂಗಾಗುತ್ತೆ, ಫ್ಯೂಚರಲ್ಲಿ ಆಗುತ್ತೆ ಅನ್ನೋದಲ್ಲ. ಇಟ್ಸ್ ಆಲ್ರೆಡಿ ಹ್ಯಾಪ್ನಿಂಗ್ ಪ್ರೊಸೆಸ್. ಬಟ್ ಇದನ್ನು ಯಾವುದೇ ನ್ಯೂಸ್ ಚಾನಲಲ್ಲಾಗಲಿ ಬಂದು ಕೂಗಾಡಲ್ಲ, ಇವೆಲ್ಲ ಸೈಲೆಂಟಾಗಿ ಸೀಕ್ರೆಟಾಗಿ ನಡೆಯುತ್ತೆ. ಕೆಲವು ಎಕ್ಸಾಂಪಲ್ ನೋಡೋದಾದರೆ, ಈ ರಷ್ಯಾ ಚೈನಾ ಟ್ರೇಡ್ ಸಿಸ್ಟಮ್ ಮುಂಚೆ ಅಂದರೆ ಈ ಆಯಿಲ್, ಗ್ಯಾಸ್, ವೆಪನ್ ಎಲ್ಲ ಡೀಲ್ ಆಗ್ತಿತ್ತು, ಎಲ್ಲ ಡಾಲರಲ್ಲೇ ಆಗ್ತಾಯಿತ್ತು. ಈ ಉಕ್ರೇನ್ ವಾರ್ ಸ್ಟಾರ್ಟ್ ಆದಮೇಲೆ ಪುಟಿನ್ ಡೈರೆಕ್ಟಾಗಿ ಹೇಳಿದ್ರು, ವಿಲ್ ನಾಟ್ ಟ್ರೇಡ್ ಇನ್ ದ ಕರೆನ್ಸೀಸ್ ಕಂಟ್ರೋಲ್ಡ್ ಬೈ ಹಾಸ್ಟೈಲ್ ನೇಷನ್ ಅಂತ. ಸೊ ಅದಾದಮೇಲೆ ರಷ್ಯಾ ಚೈನಾ ಟ್ರೇಡೆಲ್ಲ ಯುವಾನ್ ಮತ್ತು ರುಬಲ್ನಲ್ಲೇ ಮಾಡ್ತಾಯಿದ್ದಾರೆ. ಈವನ್ ಚೈನಾ ಪ್ರೆಸಿಡೆಂಟ್ ಕೂಡ ಮಲ್ಟಿಪಲ್ ಹಿಂಟ್ಸ್ ಕೊಟ್ಟಿದ್ದಾರೆ ಇನ್ ದ ಸಮಿಟ್ಸ್ ದಟ್ ಈ ಗ್ಲೋಬಲ್ ಫೈನಾನ್ಷಿಯಲ್ ಸಿಸ್ಟಮ್ ಬ್ಯಾಲೆನ್ಸ್ಡ್ ಆಗಿರಬೇಕು, ನಾವು ಯಾವುದೋ ಒಂದು ಕಂಟ್ರಿ ಅಥವಾ ಒಂದು ಕಂಟ್ರಿ ಕರೆನ್ಸಿ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ. ಸೊ ಸೆಕೆಂಡ್ ಎಕ್ಸಾಂಪಲ್ ನೋಡೋದಾದರೆ, ನಮ್ಮದೇ ದೇಶ ಇದೆ, ಇಂಡಿಯಾ ರಷ್ಯಾಯಿಂದ ಆಯಿಲ್ನ ಬೈ ಮಾಡ್ತಾಯಿತ್ತು. ಸೊ ಇದು ಡಾಲರ್ ಕರೆನ್ಸಿಲಿ. ಸೊ ವಾರ್ ಸ್ಟಾರ್ಟ್ ಆದಮೇಲೆ ಈ ಡಾಲರ್ ಸ್ಯಾಂಕ್ಷನ್ ಆಗ್ಬೋದು ಅಂತ ರಷ್ಯಾ ಮತ್ತು ಇಂಡಿಯಾ ಒಂದು ಒಪ್ಪಂದಕ್ಕೆ ಬಂದುಬಿಟ್ಟು ದೇ ಆರ್ ಟ್ರೇಡಿಂಗ್ ಇನ್ ರುಪಿ ಪ್ಲಸ್ ರುಬಲ್ ಮೆಕ್ಯಾನಿಸಮ್, ಅಂದರೆ ಲೋಕಲ್ ಕರೆನ್ಸೀಸ್ ಯಾರು ಸ್ಯಾಂಕ್ಷನ್ ಮಾಡೋಕ್ಕೆ ಆಗಲ್ಲ ಅಂತ. ಸೊ ಇದು ಡಾಲರ್ ಫಿಯರ್ ಥಿಯರಿ. ಇದು ಇವಾಗ ಆಲ್ರೆಡಿ ಆಗ್ತಾ ಇರೋ ಅಂಥದ್ದು.
ಇಂಡಿಯನ್ ಅಫಿಷಿಯಲ್ಸ್ ಪಬ್ಲಿಕಲಿ ಹೇಳಿದ್ದಾರೆ ದಟ್ ಇಂಡಿಯಾ ಇಸ್ ಎಕ್ಸ್ಪ್ಲೋರಿಂಗ್ $non ಟ್ರೇಡ್ ಆಪ್ಷನ್ ಟು ಪ್ರೊಟೆಕ್ಟ್ ನ್ಯಾಷನಲ್ ಇಂಟ್ರೆಸ್ಟ್ ಅಂತ. ಅಂದರೆ ಇಂಡಿಯಾ ನೋ ಲಾಂಗರ್ ಟ್ರಸ್ಟ್ ಡಾಲರ್ ಬ್ಲೈಂಡ್ಲಿ ಅಂತ ಅರ್ಥ. ಸೊ ಆ್ಯಂಡ್ ಇನ್ನೊಂದು ಏನು ಹೇಳಬೇಕು ಅಂದರೆ, ಇದೊಂಥರ ಈ ಗೋಲ್ಡ್ ಹೇಗೆ ಗೊತ್ತಾ, ಇದೊಂಥರ ಈ ಹೆಲ್ತ್ ಇನ್ಶೂರೆನ್ಸ್ ಥರ. ನಾವು ಹೆಲ್ತ್ ಇನ್ಶೂರೆನ್ಸ್ ಎಲ್ಲ ಮಾಡಿಸ್ತೀವಿ, ನೀವು ಮಾಡಿಸ್ತೀರ. ಅಂದರೆ ಆರೋಗ್ಯ ಕೆಟ್ಟು ಹೋಗುತ್ತೆ ಅಂತ ಅಲ್ಲ, ಒಂದು ಸೇಫ್ಟಿ. ಇದು ಅದೇ ರೀತಿ ಗೋಲ್ಡ್ ಅಂದರೆ ಇರೋ ಕರೆನ್ಸೀಸಲ್ಲಿ ಎಲ್ಲ ಹದಗೆಟ್ಟು ಹೋಗುತ್ತೆ ಅಂತ ಅಲ್ಲ, ಬಟ್ ಗೋಲ್ಡ್ ಇರೋದ್ರಿಂದ ಮುಂದೆ ಏನಾದ್ರು ಆ ಥರ ಆದರೆ ಇದೊಂದು ಸೇಫ್ಟಿಗೆ ಬರುತ್ತೆ ಅಂತ. ಇವತ್ತು ನಾವು ನಮ್ಮ ಮನೆಗಳಲ್ಲಿ ಕೂತ್ಕೊಂಡು ನೋಡಿದ್ರೆ ವರ್ಲ್ಡ್ ಫುಲ್ ಕಾಮ್ ಅನಿಸುತ್ತೆ, ಬಟ್ ಬ್ಯಾಕ್ಗ್ರೌಂಡಲ್ಲಿ ಆಗಿಲ್ಲ, ಟೆನ್ಷನ್ ಬಾಯ್ಲಿಂಗಲ್ಲಿದೆ. ಈ ಉಕ್ರೇನ್ ರಷ್ಯಾ ವಾರು, ಮಿಡಲ್ ಈಸ್ಟ್ ವಾರು, ಚೈನಾ ತೈವಾನ್ ಕಾನ್ಫ್ಲಿಕ್ಟು, AI ವಾರು, ಸೈಬರ್ ವಾರು, ಇನ್ನೂ ಎಷ್ಟೋ ಒಂದು ಕಂಟ್ರೀಸ್ ನಮಗೆ ಗೊತ್ತೇ ಇಲ್ಲ, ಅದ್ರದ್ದು ಎಷ್ಟೋ ಒಂದು ವಾರ್ಗಳು ನಡೀತಾ ಇದೆ. ಸೊ ಅದಕ್ಕೆ ಈ ವಾರ್ ನಡಿಬೇಕಾದ್ರೆ ಮನಿ ವ್ಯಾಲ್ಯೂ ಫ್ರೀಕ್ವೆಂಟಾಗಿ ಫ್ಲಕ್ಚುಯೇಷನ್ಸ್ ಆಗ್ತಿರುತ್ತೆ. ಬಟ್ ಗೋಲ್ಡ್ ಹಾಗಲ್ಲ, ಗೋಲ್ಡಿನ ವ್ಯಾಲ್ಯೂ ಸ್ಟೇಬಲ್ ಆಗಿರುತ್ತೆ. ಅದಕ್ಕೆ ಈ ವಾರ್ ಭಯ ಅಂತ ಬಂದಾಗ ಗೋಲ್ಡ್ ವ್ಯಾಲ್ಯೂ ಯಾವಾಗಲೂ ಜಂಪ್ ಆಗುತ್ತೆ. ನಾವು ಇಂಡಿಯಾ ಆ್ಯಂಗಲಲ್ಲಿ ನೋಡೋದಾದರೆ, ಇಂಡಿಯಾ ವರ್ಲ್ಡ್ಸ್ ಮೋಸ್ಟ್ ಗೋಲ್ಡ್ ಕನ್ಸ್ಯೂಮಿಂಗ್ ಕಂಟ್ರಿ. ಬಟ್ ಇಷ್ಟು ದಿನ ಲೈಕ್ ಕಾಮನ್ ಪೀಪಲ್ ನಮ್ಮ ಥರ ನಿಮ್ಮ ಥರ ಅವರು ಗೋಲ್ಡ್ ಬೈ ಮಾಡ್ತಿದ್ರು, ಬಟ್ ಇವಾಗ ಗೌರ್ಮೆಂಟೇ ಗೋಲ್ಡ್ ಬೈ ಮಾಡ್ತಾ ಇದೆ. RBI ಸ್ಟೆಡಿಲಿ ಗೋಲ್ಡ್ ರಿಸರ್ವ್ನ ಇನ್ಕ್ರೀಸ್ ಮಾಡ್ತಾ ಇದೆ. ಏನಕ್ಕೆ? ಜಸ್ಟ್ ಎಕನಾಮಿಕ್ ಸೇಫ್ಟಿ, ಗ್ಲೋಬಲ್ ಅನ್ಸರ್ಟಿನಿಟಿ. ಇಂಡಿಯಾ ಅಂತೂ ಲೆಸನ್ ಕಲಿತಾ ಇದೆ, ಲೈಕ್ ಡಿಪೆಂಡ್ ಆನ್ ನೋಬಡಿ ಅಂತ. ಇದನ್ನೆಲ್ಲ ನಾನು ನಿಮಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ಕಂಟ್ರಿಗಳೇ ಈ ಡಾಲರ್ ಮೇಲೆ ಪ್ಯಾನಿಕ್ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಕಾಮನ್ ಪೀಪಲ್ಗೆ ಅವೇರ್ ಇರಬೇಕು ಅಂತ. ಅಂದರೆ ಎಲ್ಲರೂ ನೀವು ಎಲ್ಲ ಹೋಗ್ಬಿಟ್ಟು ಒಂದೇ ಸಲ ಗೋಲ್ಡ್ ಬೈ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಮನಿ, ಟ್ರಸ್ಟ್, ಪವರ್ ಎಲ್ಲವುದು ನಿಧಾನಕ್ಕೆ ಶಿಫ್ಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಕೊನೆಯದಾಗಿ ಹೇಳಬೇಕು ಅಂದರೆ, ಇವತ್ತು ಕಂಟ್ರೀಸ್ಗಳೇ ಗೋಲ್ಡ್ನ ಬೈ ಮಾಡ್ತಿದೆ ಅಂದರೆ ಇದು ಯಾವುದೋ ವಾರ್ನಿಂಗ್ ಅಲ್ಲ, ಇದು ಪ್ರಿಪ್ರೇಷನ್ ಅಂತ ಅರ್ಥ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕತೆ ಕಾರ್ನರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ದಿನ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ, ಬಾಯ್.